ಟಿವಿನಲ್ಲಿ ಗೇಮ್ ನೋಡ್ಕೊಂಡ್ ಬಂದವ್ರದೆಲ್ಲ ಇದೇ ಕತೆ. ಸಾಚಾ ತರ ಬಂದು ಮಾತಾಡ್ತಾ ಇದ್ಯಾ? ಸಾಚಾಟ್ಗಳು ನಾನು ನೋಡ್ಕೊಂಡೆ ಬಂದು ನಾನು ಕುತ್ತ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಒಳ್ಳೊಳ್ಳೆ ಟಾಸ್ಕ್ಗಳನ್ನ ನೀಡ್ತಾ ಬಂದಿದ್ದಾರೆ. ಆದರೆ ಆಡೋದಕ್ಕೆ ಯೋಗ್ಯತೆ ಇಲ್ಲದವನೊಬ್ಬ ಮನೆಯೊಳಗಿದ್ದಾನೆ ಅನ್ನೋದೇ ಬೇಜಾರು ಗುರು. ಅವನೇ ಬಿಲ್ಡಪ್ ರಾಜ, ಸಡೆ ಖ್ಯಾತಿಯ ರಜತ. ಈಗಷ್ಟೇ ಬಿಟ್ಟಿರುವ ಮತ್ತೊಂದು ಪ್ರೋಮೋ ನೋಡಿದ್ರೆ ನಿಮಗೂ ಕೂಡ ಹೀಗೆ ಅನ್ಸುತ್ತೆ. ಕೈಲಾಗದವನು ಮೈ ಪರ್ಚ್ಕೊಂಡಂತೆ ಹಂಗಾಯ್ತು ಗುರು ಈ ರಜತನದು. ಕೊಟ್ಟಿರುವ ಟಾಸ್ಕ್ ಅನ್ನೇ ನೆಟ್ಟಗೆ ಆಡೋದಕ್ಕೆ ಯೋಗ್ಯತೆ ಇಲ್ಲ. ಸುಮ್ನೆ ಮನೆಯಲ್ಲಿ ಕಿರ್ಚಾಡ್ಕೊಂಡು ಬಿಲ್ಡಪ್ ಕೊಡ್ತಾವನೆ ನೋಡಿ. ಚೆಂಡು ಸಾಗಲಿ ಮುಂದೆ ಹೋಗಲಿ ಎಂಬ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಿದ್ದಾರೆ. ಈ ಟಾಸ್ಕ್ ಆಡಲು ಬಿಗ್ ಬಾಸ್ 2 ತಂಡಗಳನ್ನಾಗಿ ಈಗಾಗಲೇ ರಚನೆ ಮಾಡಿರುವಂಥದ್ದು ನಿಮಗೂ ಗೊತ್ತೇ ಇದೆ. ಮೊದಲನೆಯ ತಂಡದ ಹೆಸರು ಕರುನಾಡ ಕಿಲಾಡಿಗಳು ಅಂತ. ಈ ತಂಡಕ್ಕೆ ತ್ರಿವಿಕ್ರಮ್ ನಾಯಕನಾಗಿದ್ದಾರೆ. ಈ ಟೀಮ್ನಲ್ಲಿ ಮಂಜಣ್ಣ, ಗೌತಮಿ, ಭವ್ಯಗೌಡ, ಚೈತ್ರಾ ಕುಂದಾಪುರ್ ಇದ್ರೆ, ಮತ್ತೊಂದು ತಂಡದ ಕರ್ನಾಟಕ ಖದರ್ ಟೀಮ್ಗೆ ನಾಯಕನನ್ನಾಗಿ ರಜತ್ನನ್ನ ನೇಮಿಸಿದ್ದಾರೆ. ಈ ಟೀಮ್ನಲ್ಲಿ ಐಶ್ವರ್ಯ, ಹನುಮಂತು, ಧನರಾಜ್ ಮತ್ತು ಮೋಕ್ಷಿತ ಇದ್ದಾರೆ. ಬಿಗ್ ಬಾಸ್ ಇವತ್ತು ಮತ್ತೊಂದು ಟಾಸ್ಕ್ ನೀಡಿದ್ದಾರೆ. ಅದುವೇ ಚೆಂಡು ಸಾಗಲಿ ಮುಂದೆ ಹೋಗಲಿ ಎನ್ನುವಂತಹ ಟಾಸ್ಕ್. ಈಗ ಬಿಗ್ ಬಾಸ್ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಚೆಂಡು ಸಾಗಲಿ ಮುಂದೆ ಹೋಗಲಿ. ಬಿಗ್ ಬಾಸ್ ನೀಡಿರುವಂತಹ ಈ ಟಾಸ್ಕ್ ಅನ್ನ ಆಡುಗುರು ಅಂದ್ರೆ ಇಲ್ಲಿ ಟಾಸ್ಕ್ ಗಿಂತಲೂ ಜಗಳ ಆಡೋಕೆ ನಾನು ಬಂದಿರೋದು ಅನ್ನುವ ಹಂಗೆ ಇವನು ಯಾರ್ ಗುರು ರಜತ್ ಕಾಲ್ ಕೆರೆದು ಎಲ್ಲರ ಮೇಲೂ ಜಗಳಕ್ಕೆ ನಿಲ್ತಾನೆ. ಮಂಜಣ್ಣನ ಮೇಲೆ ಕಾಲ್ ಕೆರೆದು ಜಗಳಕ್ಕೆ ನಿಂತಿದ್ದಾನೆ ರಜತ. ಟಿವಿನಲ್ಲಿ ಗೇಮ್ ನೋಡ್ಕೊಂಡ್ ಬಂದವ್ರದೆಲ್ಲ ಇದೇ ಕತೆ. ಸಾಚಾ ತರ ಬಂದು ಮಾತಾಡ್ತಾ ಇದ್ಯಾ? ಚೆಂಡು ಸಾಗಲಿ ಮುಂದೆ ಹೋಗಲಿ ಟಾಸ್ಕ್ ನಲ್ಲಿ ರಜತ್ ಟೀಮ್ನ ಕರ್ನಾಟಕದ ಖದರ್ ತಂಡದ ಸದಸ್ಯ ಧನರಾಜ್ ಆಟ ಆಡ್ತಿರ್ತಾನೆ. ಅಲ್ಲಿ ಪೌಲ್ ಆಗಿರುವುದನ್ನು ಎದುರಾಳಿ ತಂಡದ ಚೈತ್ರ ಗಮನಿಸಿ ಪೌಲ್ ಆಗಿದೆ ಅಂತ ಹೇಳ್ತಿದ್ದಂಗೆ ರಜತ್ ರಾಕ್ಷಸನಂಗೆ ಪಾಪ ಗುಬ್ಬಚ್ಚಿ ಹಂಗಿರುವ ಚೈತ್ರಾ ಕುಂದಾಪುರ್ ಮೈ ಮೇಲೆ ಬೀಳಲು ಬರ್ತಾನೆ. ನಂತರ ಏನಾಯ್ತು ತೋರಿಸ್ತೀವಿ, ನೀವೇ ನೋಡಿ. ನೋಡಿದ್ರಲ್ಲ ರಜತ್ ಮತ್ತು ಚೈತ್ರ ನಡುವೆ ನಡೆದ ವಾರ್ ಹೆಂಗಿತ್ತು ಅಂತ. ಟಾಸ್ಕ್ ಗೆಲ್ಲೋದಕ್ಕಂತೂ ನಿನಗೆ ಯೋಗ್ಯತೆ ಇಲ್ಲ ಅಂತ ರಜತ್ ಹೇಳ್ತಿದ್ದಂಗೆ ರೈಸ್ ಆದ ಚೈತ್ರಾ ಕುಂದಾಪುರ್ ಹೋಗಲೇ ಅಂತ ಖಡಕ್ ಆಗಿ ಹವಾಜ್ ಹಾಕಿದ್ದಾರೆ. ಮಂಜಣ್ಣ ಮತ್ತು ರಜತ್ ನಡುವೆ ನಡೆದ ಈ ಜಗಳ ಮಾತ್ರ ಭಯಾನಕ ಗುರು. ಟಿವಿನಲ್ಲಿ ಗೇಮ್ ನೋಡ್ಕೊಂಡು ಬಂದೋರ್ದೆಲ್ಲ ಇದೇ ಕತೆ ಅಂತ ಮಂಜಣ್ಣ ಹೇಳ್ತಿದ್ದಂಗೆ ರಜತ್ ನೀನೇನೋ ಸಾಚಾ ತರ ಬಂದ್ ಮಾತಾಡ್ತೀಯ ಅಂತ ಮರ್ಯಾದೆ ಇಲ್ಲದಂಗೆ ಸಿಂಗ್ಲರ್ ಅಲ್ಲಿ ಮಂಜಣ್ಣನಿಗೆ ಆವಾಜ್ ಹಾಕ್ತಾನೆ. ನಿನ್ನ ಸಾಚಾ ಆಟಗಳನ್ನೆಲ್ಲ ನೋಡ್ಕೊಂಡೇ ಬಂದಿರೋದು ಕುತ್ಕೋ ಅಂತ ರಜತ್ ಹೇಳ್ತಾನೆ. ಸಿಟ್ಟಾರ್ದ ಮಂಜಣ್ಣ ಏನೋ ಹೊಡಿತೀಯನೋ ಮುಟ್ಟೋಲೆ ತಾಕತ್ತಿದ್ರೆ ಅಂತೇಳಿ ಮುಂದೆ ಬರ್ತಾರೆ. ಆಗ ಇವರಿಬ್ಬರನ್ನು ಮನೆ ಮಂದಿ ಎಲ್ಲ ತಡೆದು ನಿಲ್ಲಿಸ್ತಾರೆ. ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಸರಿ ಯಾರ್ದು ತಪ್ಪು ಕಮೆಂಟ್ ಮಾಡಿ. ಧನ್ಯವಾದಗಳು. ಟಿವಿನಲ್ಲಿ ಗೇಮ್ ನೋಡ್ಕೊಂಡ್ ಬಂದವ್ರದೆಲ್ಲ ಇದೇ ಕತೆ. ಸಾಚಾ ತರ ಬಂದು ಮಾತಾಡ್ತಾ ಇದ್ಯಾ? ಸಾಚಾಟ್ಗಳು ನಾನು ನೋಡ್ಕೊಂಡೆ ಬಂದು ನಾನು ಕುತ್ತ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.